ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ನಿಮ್ಮ ಲಗ್ನದ ಅಧಿಪತಿ ಮತ್ತು 6ನೇ ಮನೆಯ ಅಧಿಪತಿ ಆಗಿರುವಂತಹ ಕುಜ 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ನಿಮ್ಮ ಲಗ್ನಕ್ಕೂ ದೃಷ್ಟಿ ಕೊಡ್ತಾರೆ, ನಿಮ್ಮ ಕರ್ಮಸ್ಥಾನಕ್ಕೂ ದೃಷ್ಟಿ ಕೊಡ್ತಾರೆ, ಅದರ ಜೊತೆಗೆ ನಿಮ್ಮ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ 2ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಓಕೆ, 6ನೇ ಮನೆ ಅಂದರೆ ರೋಗ, ಸಾಲ, ಶತ್ರುಗಳು, ಸೇವೆಯ ವಿಚಾರ. ಸೊ ಈ 6ನೇ ಮನೆಯ ವಿಚಾರಗಳೆಲ್ಲ ಈಗ 7ನೇ ಮನೆಗೆ ಶಿಫ್ಟ್ ಆಯಿತು ಅಂತ ಅರ್ಥ. ಅಂದರೆ 7ನೇ ಮನೆ ಸಂಗಾತಿ, ಪಾಲುದಾರಿಕೆಯ ವ್ಯವಹಾರ, ಈ ರಾಜಕಾರಣಿಗಳಿಗೆ ಜನರ ಬೆಂಬಲ, ಗ್ರಾಹಕರು, ಇದೆಲ್ಲವನ್ನು ತಿಳಿಸುತ್ತೆ. ಸೊ ಆಗಿದ್ದರೆ ನಮಗೆ ಈಗ ಸಂಗಾತಿಯ ವಿಚಾರದಲ್ಲಿ ಸಾಲಗಳು ಎದುರಾಗುತ್ತಾ, ಪಾಲುದಾರಿಕೆ ವಿಚಾರಗಳಲ್ಲಿ ಸಾಲಗಳನ್ನು ಮಾಡಬೇಕಾಗತ್ತಾ, ಜನರ ಬೆಂಬಲ ಸಿಗಲ್ವಾ, ಏನಾಗುತ್ತೆ ವೆಯ್ಟ್ ಮಾಡಿ. ಏನಕ್ಕೆ ಅಂದರೆ ಕುಜ ಅಲ್ಲಿಂದ ನಿಮ್ಮ ಲಗ್ನಕ್ಕೆ ದೃಷ್ಟಿ ಕೊಡ್ತಾರಲ್ಲ, ಸೊ ಹಾಗಾಗಿ ನಿಮ್ಮ ಲಗ್ನಕ್ಕೆ ಬಲ ಸಿಗುತ್ತೆ. ಸೊ ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭಗಳಾಗುತ್ತೆ, ಫೈನಾನ್ಷಿಯಲ್ ಗೇನ್ ಆಗ್ತದೆ. ಸಾಲಗಳಂತೂ ಆಗಲ್ಲ, ಅದು ಬೇರೆಯವ್ರಿಗೆ ಆಗ್ತಿತ್ತೇನೋ, ಬಟ್ ನಿಮ್ಮ ಲಗ್ನಕ್ಕೆ ದೃಷ್ಟಿ ಕೊಟ್ಟಾಗ ಲಗ್ನಕ್ಕೆ ಬಲ ಸಿಕ್ಕಿ ನಿಮ್ಮ ಸಂಗಾತಿಯಿಂದನೇ ನೀವು ಒಂದಷ್ಟು ಲಾಭಗಳನ್ನು ಮಾಡ್ಕೋಬೇಕು. ಆ ರೀತಿ ಜುಲೈ ತಿಂಗಳು ಆಗುತ್ತೆ. ಓಕೆ, ಏನಕ್ಕೆ ಅಂದರೆ ಇಲ್ಲಿಗೆ ಗುರುವಿನ ದೃಷ್ಟಿಯೂ ಇದೆ. ಸೊ ಹಾಗಾಗಿ ಗುರು ಮತ್ತು ಕುಜ ಇಬ್ಬರು ಸ್ನೇಹಿತರು, ಲಗ್ನ ಇನ್ನಷ್ಟು ಬಲಗೊಳ್ತು. ಸೊ ಸಂಗಾತಿಯಿಂದ ಡೆಫಿನೆಟ್ಲಿ ಲಾಭ ಇದೆ. ಆದರೂ ಈ 7ನೇ ಮನೆಯಲ್ಲಿ ಕುಜ ಸಂಚಾರ ಆಗಬೇಕಾದರೆ ಈ ದಾಂಪತ್ಯದ ವಿಚಾರಗಳಲ್ಲಿ ಕಲಹಗಳು ಎದುರಾಗತ್ತೆ. ಅವರೇ ಸ್ವಲ್ಪ ಕೋಪದಲ್ಲಿ ಬಿಹೇವ್ ಮಾಡಬಹುದು. ಆ ಕೋಪವನ್ನು ನೀವು ತಡ್ಕೊಳ್ಬೇಕಾಗತ್ತೆ. ನೀವು ವಾಪಸ್ ಅವರಿಗೆ ಕೋಪದಲ್ಲೇ ಉತ್ತರವನ್ನು ಕೊಟ್ಟಾಗ ಡೆಫಿನೆಟ್ಲಿ ಮನಸ್ತಾಪಗಳಾಗತ್ತೆ. ಏನಕ್ಕೆ ಅಂದರೆ ಕುಜನ 8ನೇ ದೃಷ್ಟಿ 2ನೇ ಮನೆಗಿದೆ. ಸೊ ಇದು ವಾಕ್ಸ್ಥಾನ, ಅಲ್ಲಿ ಮಾತಿನಲ್ಲಿ ಕಂಟ್ರೋಲ್ ಇರಲ್ಲ, ಕೋಪಗಳು ಜಾಸ್ತಿ ಇರುತ್ತೆ. ಸೊ ಮಾತಿಂದನೇ ನಿಮ್ಮ ಸಂಬಂಧಗಳು ಹಾಳಾಗಬಹುದು. ಓಕೆ, ಒಂದು ಕಡೆ ಲಾಭ ಇದೆ, ಆದರೆ ಕಂಟ್ರೋಲ್ ತಪ್ಪಿದರೆ ಅಲ್ಲಿ ಸ್ವಲ್ಪ ತೊಂದರೆಗಳು ಖಂಡಿತ ಎದುರಾಗುತ್ತೆ. ಆದರೂ ಗುರು ಅಲ್ಲಿ ದೃಷ್ಟಿ ಕೊಟ್ಟು ನಿಮಗೆ ಜ್ಞಾನ ಕೊಟ್ಟು ಹೆಚ್ಚು ತೊಂದರೆಗಳಾಗದ ರೀತಿ ಡೆಫಿನೆಟ್ಲಿ ಕಾಪಾಡ್ತಾರೆ. ಅದೇ ರೀತಿ 7ನೇ ಮನೆ ಪಾಲುದಾರಿಕೆಯ ವಿಚಾರ. ಸೊ ಅಲ್ಲಿ ಟ್ರಾನ್ಸ್ಪರೆನ್ಸಿ ಡೆಫಿನೆಟ್ಲಿ ನೀವು ಮೇಂಟೈನ್ ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮಿಬ್ಬರ ನಡುವೆ ಸಂಘರ್ಷಗಳು ಎದುರಾಗುತ್ತೆ, ಈಗೋ ಕ್ಲಾಶಸ್ ಆಗುತ್ತೆ, ನಿಮ್ಮ ಪಾಲುದಾರಿಕೆಯ ವ್ಯವಹಾರ ಹದಗೆಡುವಂತಹ ಸ್ಥಿತಿಗೂ ಬರಬಹುದು. ಸ್ವಲ್ಪ ಗುರು ಕೊಡುವ ಜ್ಞಾನವನ್ನು ಸರಿಯಾಗಿ ಬಳಸ್ಕೊಂಡು ಈ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಹೊಸ ಒಪ್ಪಂದಗಳಿಗೆ ಮುಂದಾಗೋದಾದರೆ ಬುಧ ವಕ್ರಿಯಾಗಿರೋದ್ರಿಂದ ಡಾಕ್ಯುಮೆಂಟ್ಸ್ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸಹಿ ಹಾಕಬೇಕಾದರೆ ಸಾಕಷ್ಟು ಬಾರಿ ಗಮನಿಸಿ, ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳಿ, ಆಮೇಲೆ ಸಹಿ ಹಾಕಿ. ಸೊ ಓವರಾಲ್ ಈ ರೀತಿಯೆಲ್ಲ ಮಾಡಬೇಕಾಗತ್ತೆ ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ. ಇನ್ನು ಇದೇ 7ನೇ ಮನೆ ರಾಜಕಾರಣಿಗಳಿಗೆ ಜನ ಬೆಂಬಲವನ್ನು ಸೂಚಿಸುತ್ತೆ. ನಿಮಗೆ ಜನ ಬೆಂಬಲ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ನೀವು ಇನ್ನೂ ಒಂದಷ್ಟು ಎನರ್ಜಿಯಾಗಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಬೇಕು. ನಿಮ್ಮ ವಿಚಾರಗಳನ್ನು ನಿಮ್ಮ ಜನರಿಗೆ ತಲುಪಿಸ್ಬೇಕು. ಸೊ ಡಿಜಿಟಲ್ ಮೀಡಿಯಾ ಮುಖಾಂತರನೋ ಅಥವಾ ನೀವೇ ಹೋಗಿ ನಿಮ್ಮ ವಿಚಾರಗಳನ್ನು ಜನಗಳ ಹತ್ರ ಹೇಳ್ಕೊಳ್ಳೋದು, ಇದನ್ನೆಲ್ಲ ಮಾಡಿದಾಗ ಇದು ಜನ ಬೆಂಬಲ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ತಿಂಗಳು. ಸೊ ಹಾಗಾಗಿ ಈ ತಿಂಗಳು ಈಗ ಎಲೆಕ್ಷನ್ ಇಲ್ಲ, ಬಟ್ ಆದರೂ ನಿಮ್ಮ ಪ್ರೊಫೈಲ್ ತುಂಬ ಚೆನ್ನಾಗಿರಬೇಕಲ್ಲ, ಜನರ ಮನಸ್ಸಲ್ಲಿ ನೀವು ಇರಬೇಕಲ್ಲ. ಸೊ ಹಾಗಾಗಿ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ ರಾಜಕಾರಣಿಗಳು. ಸೊ ಓವರಾಲ್ 7ನೇ ಮನೆಯ ಇಂಪ್ಯಾಕ್ಟ್ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನು ಕೊಟ್ಟರು. ಅಲ್ಲಿ ಒಂದಷ್ಟು ಎಚ್ಚರಿಕೆಗಳನ್ನು ಡೆಫಿನೆಟ್ಲಿ ನೀವು ತಗೋಬೇಕಾಗತ್ತೆ. ಅದರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ಅದೇ ರೀತಿ ಇದೇ ಕುಜ ನಿಮ್ಮ ಕರ್ಮಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾರೆ. ಸೊ ಅಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದೆ. ಜುಲೈ 5ನೇ ತಾರೀಕು ಶುಕ್ರ ಅಲ್ಲಿ ಜಾಯಿನ್ ಆಗ್ತಾರೆ, ಕುಜನ ದೃಷ್ಟಿಯು ಬೀಳುತ್ತೆ. ಇದರ ಅರ್ಥ ಇಷ್ಟು ದಿನ ನಿಮಗೆ ಕೆಲಸದಲ್ಲಿತ್ತಲ್ಲ ಒಂದು ವಿರಕ್ತಿ ಭಾವನೆ, ಡಿಟಾಚ್ಮೆಂಟ್ ಫೀಲ್, ಅದೆಲ್ಲವೂ ಕಡಿಮೆ ಆಗುತ್ತೆ. ಈಗ ಒಂದಷ್ಟು ಲವಲವಿಕೆ ಆ್ಯಡ್ ಆಗಿ, ಎನರ್ಜಿಯೂ ಆ್ಯಡ್ ಆಗಿ ಇತರರ ಗಮನ ಸೆಳಿತೀರಾ. ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ, ಹೊಸದಾಗಿ ಕೆಲಸ ಸಿಗೋದು, ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಮೆಚ್ಕೊಳ್ಳೋದು, ಒಟ್ಟಾರೆ ತುಂಬ ನೀವು ಮಾಡುವ ಕೆಲಸಗಳಲ್ಲಿ ಒಂದು ಗ್ಲ್ಯಾಮರ್ ಟಚ್ ಕೊಟ್ಕೊಂಡು ಇಂಪ್ರೆಸ್ ಮಾಡ್ತಾ ಇದ್ದೀರಾ. ಸೊ ಹಂಗಾಗಿ ಅಲ್ಲಿ ನಿಮಗೆ ಒಂದಷ್ಟು ಗೌರವ, ಮನ್ನಣೆ,
ಇದೆಲ್ಲವೂ ಖಂಡಿತ ಸಿಗುತ್ತೆ. ಯಾಕೆ ಅಂದರೆ ನಿಮ್ಮ ಏನು 10ನೇ ಮನೆಯ ಅಧಿಪತಿ 8ನೇ ಮನೆಯಲ್ಲಿದ್ದು ಅಲ್ಲಿಂದ ನಿಮ್ಮ 9ನೇ ಮನೆಗೆ ಅಂದರೆ ಗುರುವಿನ ಜೊತೆ ಯುತಿ ಆಗ್ತಾರೆ. ಸೊ ಆಗ ಸರ್ಕಾರಿ ಅಧಿಕಾರಿಗಳಿಗೆ ಬಡ್ತಿಯ ಯೋಗ, ನೀವು ಅಂದುಕೊಂಡಂತಹ ಜಾಗಕ್ಕೆ ಟ್ರಾನ್ಸ್ಫರ್, ಈ ಥರದ್ದೆಲ್ಲವೂ ಆಗುತ್ತೆ. ಯಾಕೆಂದರೆ 9ನೇ ಮನೆ ದೂರದ ಪ್ರಯಾಣ, ನಿಮಗೆ ಒಳ್ಳೆ ಕಡೆಗೆ ಟ್ರಾನ್ಸ್ಫರ್ ಆಗಬೇಕು, ನೀವು ಅಂದುಕೊಂಡಂತಹ ಪೋಸ್ಟ್ಗೆ ಬಡ್ತಿ ಸಿಗಬೇಕು, ಆ ಥರದ್ದೆಲ್ಲ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಸರ್ಕಾರಿ ಅಧಿಕಾರಿಗಳು, ಈ ಒಂದು ಜುಲೈ ತಿಂಗಳಲ್ಲಿ ಈ ಗ್ರಹಗಳ ಒಂದು ಚಲನೆಯಿಂದ ಡೆಫಿನೆಟ್ಲಿ ಆ ವಿಚಾರದಲ್ಲಿ ನಿಮಗೆ ಪಾಸಿಟಿವ್ ಖಂಡಿತ ಇರುತ್ತೆ. ಓಕೆ, ಇನ್ನು 10ನೇ ಮನೆ ಏನು ಎಲ್ಲರಿಗೂ, ಅದು ಎಲ್ಲ ವರ್ಗದವರಿಗೂ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ರಾಜಕೀಯ ವ್ಯಕ್ತಿಗಳಿರಲಿ ಅಥವಾ ಸರ್ಕಾರಿ ಅಧಿಕಾರಿಗಳಿರಲಿ, ಒಂದು ಎನರ್ಜಿ ಅಂತೂ ನಿಮಗೆ ಬಂದಿದೆ, ಸಿಕ್ಕಿದೆ. ಅದನ್ನು ಸರಿಯಾಗಿ ಬಳಸ್ಕೊಂಡು ನಿಮ್ಮ ವೃತ್ತಿ ಕ್ಷೇತ್ರವನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಹೊಸ್ದಾಗಿ ಕೆಲಸ ಸಿಕ್ಕೋದಕ್ಕೂ ಇದು ತುಂಬ ಒಳ್ಳೆಯ ಸಮಯ. ಡೆಫಿನೆಟ್ಲಿ ಒಳ್ಳೆಯ ಸಂಬಳ ಇರುವಂತಹ ಕೆಲಸ ಸಿಗುತ್ತೆ, ಎಲ್ಲರೂ ಟ್ರೈ ಮಾಡ್ಬೋದು. ಇನ್ನು 2ನೇ ಮನೆಯ ವಿಚಾರ ನಾನು ಆಲ್ರೆಡಿ ಹೇಳಿದ್ದೀನಿ, ಮಾತಿನಲ್ಲಿ ಹಿಡಿತ ಖಂಡಿತ ಇರಬೇಕು. ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಖರ್ಚುಗಳನ್ನು ಕೂಡ ಮಾಡ್ತೀರಾ. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುವಂತಹ ಸಂದರ್ಭ, ಅದರಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳಿ, ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ 8ನೇ ಮನೆಯಲ್ಲಿ ಬುಧ ವಕ್ರಿ, ನಾನು ಆಲ್ರೆಡಿ ಹೇಳಿದ್ದೀನಿ. ಡಾಕ್ಯುಮೆಂಟ್ಸ್ಗಳಲ್ಲಿ ತೊಂದರೆ ಆಗೋದು, ಇಮೇಲ್ ಕಮ್ಯುನಿಕೇಷನ್ಗಳಲ್ಲಿ ತೊಂದರೆ ಆಗೋದು, ಅಥವಾ ಕಮ್ಯುನಿಕೇಷನ್ ಬೇಸ್ಡ್ ಜಾಬ್ ಮಾಡ್ತಾ ಇರೋರು ನಿಮ್ಮ ಕಮ್ಯುನಿಕೇಷನಲ್ಲೇ ಏನೋ ಒಂದು ತೊಂದರೆಯಾಗಿ ಕೆಲಸ ಹಾಳಾಗೋದು, ಸಂಬಂಧಗಳು ಹಾಳಾಗೋದು, ಈ ಥರದ್ದೆಲ್ಲ ಆಗುತ್ತೆ ಬುಧ ವಕ್ರಿಯಾಗಿದ್ದಾಗ. ಸೊ ಅಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಅದೇ ರೀತಿ ಈ ನರ್ವ್ಸ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕೂಡ ಬುಧನಿಂದ ಬರುತ್ತೆ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಕೂಡ ಬುಧನಿಂದ ಬರುತ್ತೆ. ಸ್ಪೆಷಲಿ ಹಿರಿಯ ನಾಗರಿಕರು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಕೇರ್ ಮಾಡಬೇಕು. ಇನ್ನು ರವಿ, ಅಲ್ಲಿಂದ ರವಿ 8ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಥವಾ ಈ PF, ಲಾಟ್ರಿ, ಈ ಥರದ ವಿಚಾರಗಳಲ್ಲಿ ಒಂದಷ್ಟು ಬಲವನ್ನು ಕೊಟ್ಟಿರ್ತಾರೆ. ಅಲ್ಲಿ ಹೆಚ್ಚು ಲಾಭಗಳನ್ನು ಗಳಿಸಿರ್ತೀರ ಹಠಾತ್ತಾಗಿ. ಈಗ 16ನೇ ತಾರೀಕು ಇಲ್ಲಿಗೆ ಬರ್ತಾರಲ್ಲ, 9ನೇ ಮನೆಗೆ ಬರ್ತಾರಲ್ಲ, ಸೊ ಆಗ ನಿಮ್ಮ ತಂದೆಯಿಂದ ಬೆಂಬಲ, ಸರ್ಕಾರದ ವಿಚಾರಗಳಲ್ಲಿ ಲಾಭ, ಈ ಧಾರ್ಮಿಕ ಕ್ಷೇತ್ರಗಳ ಭೇಟಿ, ಗೃಹಿಣಿಯರು, ಈ ದೂರದ ಪ್ರಯಾಣಗಳು ಅಥವಾ ವಿದೇಶದಲ್ಲಿ ಹೋಗಿ ಓದಬೇಕು ಅಂತ ಟ್ರೈ ಮಾಡ್ತಿರೋರಿಗೆ ಶುಭ ಸುದ್ದಿಗಳು, ಅಥವಾ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಮತ್ತಷ್ಟು ಗೌರವ, ಸಂಬಳ ಜಾಸ್ತಿ ಆಗೋದು, ಪ್ಲೇಸ್ಮೆಂಟ್ ಚೇಂಜ್ ಆಗೋದು, ಇದೆಲ್ಲವೂ ಚೆನ್ನಾಗಾಗುತ್ತೆ. ಈ 9ನೇ ಮನೆಯ ಇಂಪ್ಯಾಕ್ಟಿಂದ ಅದು ಗುರು ಆದಿತ್ಯ ಯೋಗ ಕ್ರಿಯೇಟ್ ಆಗಿ ಸಿಕ್ಕಾಪಟ್ಟೆ ಪಾಸಿಟಿವ್ ವಿಚಾರಗಳನ್ನೇ 9ನೇ ಮನೆಗೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಅದೇ ಗುರು ಮತ್ತು ರವಿ ಅಲ್ಲಿಂದ ನಿಮ್ಮ 3ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. 3ನೇ ಮನೆ ಅಂದರೆ ಅದು ಶಾರ್ಟ್ ಟ್ರಾವೆಲ್. ಸೊ ಹಾಗಾಗಿನೇ ಹೇಳ್ತಾ ಇರೋದು, ಕೆಲಸದ ನಿಮಿತ್ತ ಓಡಾಡ್ತೀರಾ, ಕೆಲಸದ ಬದಲಾವಣೆಯೂ ಆಗುತ್ತೆ, ಸಂಬಳವೂ ಬದಲಾಗುತ್ತೆ, ಹೆಚ್ಚು ಶ್ರಮ ಆಗ್ತೀರಾ, ನಿಮ್ಮನ್ನು ನೀವು ಹೆಚ್ಚು ಕೆಲಸಗಳಲ್ಲಿ ತೊಡಗಿಸ್ಕೊಳ್ತೀರಾ. ಸೊ ಹಾಗಾಗಿ ಜುಲೈ ತಿಂಗಳು ತುಂಬ ಆ್ಯಕ್ಟಿವ್ ಆಗಿರುವಂತಹ ತಿಂಗಳು. ಸ್ವಲ್ಪ ನಿಮ್ಮ ಕಿರಿಯ ಸಹೋದರ, ನೆರೆಹೊರೆಯವರ ಜೊತೆ ಮಾತನಾಡಬೇಕಾದ್ರೆ ಹಠ ಸ್ವಭಾವವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅದರಿಂದ ಸ್ವಲ್ಪ ಕ್ಲಾಶಸ್ ಆಗುವಂಥದ್ದಿದೆ. ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಆತುರ ಬೇಡ, ನಿಧಾನವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಓವರಾಲ್ ಸ್ಕಿಲ್ ಓರಿಯೆಂಟೆಡ್ ಮಾರ್ಕೆಟಿಂಗ್, ಸೇಲ್ಸ್, ಈ ಕೈಚಳಕದ ಜಾಬ್, ಇದೆಲ್ಲದಕ್ಕೂ ಈ 3ನೇ ಮನೆಗೆ ದೃಷ್ಟಿ ಕೊಟ್ಟಿರೋದ್ರಿಂದ ಡೆಫಿನೆಟ್ಲಿ ಅಲ್ಲಿ ಚೆನ್ನಾಗಾಗುತ್ತೆ. ಯಾರ್ಯಾರು ಟ್ರಾವೆಲ್ ಬಿಸ್ನೆಸ್ಸಲ್ಲಿದ್ದೀರಾ, ನಿಮಗೂ ಕೂಡ ಈ 3ನೇ ಮನೆಯ ಇಂಪ್ಯಾಕ್ಟಿಂದ ಹೆಚ್ಚಿನ ಹಣ ಗಳಿಕೆ ಆಗುತ್ತೆ. ಸೊ ಓವರಾಲ್ ಜುಲೈ ತಿಂಗಳಲ್ಲಿ ಗುರುವಿನ ದೃಷ್ಟಿಯು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಇಲ್ಲಿ ಶನಿ ಮಹಾತ್ಮರು ರೇವತಿ ನಕ್ಷತ್ರದಲ್ಲಿದ್ದಾರೆ. ಸೊ ಹಾಗಾಗಿ ಈ 5ನೇ ಮನೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸ್ಲೋ ಅನ್ನಿಸ್ತಾ ಇತ್ತು, ಅವರ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ. ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಗೊಂದಲಗಳಿತ್ತು, ಏನಾಗ್ತಾ ಇದೆ ಅನ್ನೋದೇ ಗೊತ್ತಿರಲಿಲ್ಲ, ಇದ್ದಕ್ಕಿದ್ದಂಗೆ ದೂರ ಆಗಿಬಿಟ್ಟಿದ್ರಿ, ಮತ್ತೆ ಒಂದಾಗ್ಬೋದಾ, ಈ ಥರದ್ದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಗುರುವಿನ ದೃಷ್ಟಿ ಬಿದ್ದ ಮೇಲೆ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇದೆ. ಅದು ಮಕ್ಕಳ ವಿಚಾರದಲ್ಲಿ, ಹೂಡಿಕೆಯ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ. ಹಾಗಾಗಿ ಈ ವಿಚಾರದಲ್ಲಿ ಡೆಫಿನೆಟ್ಲಿ ಒಂದು ರೀತಿ ನೆಮ್ಮದಿ ಖಂಡಿತ ಸಿಗುತ್ತೆ. ಬಟ್ ಶನಿ ಮಹಾತ್ಮರು 5ನೇ ಮನೆಯಲ್ಲಿದ್ದಾಗ ನಾವು ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ಟನ್ನು ಹುಡುಕಬಾರದು, ಶಾರ್ಟ್ ಟರ್ಮ್ ಬಗ್ಗೆ ಯೋಚನೆ ಮಾಡಬಾರದು.
ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನೇನು ಮಾಡ್ತೀರಾ ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಹೆಚ್ಚು ಲಾಭಗಳನ್ನು ತಂದುಕೊಡುತ್ತೆ. ಅದರ ಕಡೆ ಗಮನ ಕೊಡಬೇಕು. ಇನ್ನು ವಿದ್ಯಾರ್ಥಿಗಳು ನೀವು ಹೆಚ್ಚು ಓದೋದ್ರ ಕಡೆ ಗಮನ ಕೊಟ್ಟರೆ, ಶ್ರಮ ಹಾಕಿದ್ರೆ ನಿಮಗೆ ಉತ್ತಮವಾದ ರಿಸಲ್ಟ್ ಶನಿ ಮಹಾತ್ಮರ ಕಡೆಯಿಂದನೇ ಸಿಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಹೆಚ್ಚು ಗಮನ ಕೊಡಿ. ಓಕೆ, ಇನ್ನು ಅದೇ ರೀತಿ ನಿಮಗೆ ಶನಿ ನಿಮ್ಮ 7ನೇ ಮನೆಗೂ ದೃಷ್ಟಿ ಕೊಡ್ತಾರೆ. ಸೊ ಅವರ 3ನೇ ದೃಷ್ಟಿ ಇಲ್ಲಿಗೂ ಬೀಳುತ್ತೆ. ಹಾಗಾಗಿನೇ ನಾನು ಹೇಳಿದ್ದು, ಗುರುವಿನ ಒಂದು ಜ್ಞಾನ ಇದ್ದರೂ ಈ ಶನಿ ಮತ್ತು ಕುಜರ ಯತಿಯಿಂದ ಅಲ್ಲಿ ಸ್ವಲ್ಪ ನಿಮ್ಮ ಸಂಗಾತಿ ಸ್ವಲ್ಪ ಕೋಪಿಷ್ಠರಾಗಿ ಬಿಹೇವ್ ಮಾಡ್ಬೋದು. ಅವರಿಂದ ನಿಮಗೆ ಮನಸ್ಸಿಗೆ ಘಾಸಿ ಆಗುವಂತಹ ಘಟನೆಗಳು ನಡಿಬೋದು. ಸೊ ಸ್ವಲ್ಪ ಅದನ್ನೆಲ್ಲ ತುಂಬ ಸರಿಯಾಗಿ ಹ್ಯಾಂಡ್ಲ್ ಮಾಡಿಬಿಡಿ. ಯಾಕೆಂದರೆ ಅವರಿಂದನೂ ಸ್ವಲ್ಪ ಲಾಭಗಳಿವೆ ಅಂತ ನಾನು ಹೇಳಿದ್ದೀನಲ್ಲ, ಆ ಲಾಭಗಳು ಸಿಗಲಿ, ಸಂಬಂಧಗಳು ಹಾಳಾಗದೇ ಇರಲಿ, ಕಂಟ್ರೋಲ್ಡ್ ಆಗಿರೋದನ್ನು ಕಲೀರಿ ಅನ್ನೋದು ಶನಿ ಮಹಾತ್ಮರ ಈ ಒಂದು ದೃಷ್ಟಿಯು ಕೂಡ ಹೇಳ್ತಾ ಇದೆ. ಅದೇ ರೀತಿ ಶನಿ ಮಹಾತ್ಮರ ದೃಷ್ಟಿ 11ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಇದು ನಿಮ್ಮ ನೆಟ್ವರ್ಕ್ ಸ್ಥಾನ, ಆಸೆಗಳನ್ನು ಈಡೇರಿಸ್ಕೊಳ್ಳೋದು, ಹಿರಿಯ ಸಹೋದರ, ಸ್ವಲ್ಪ ಎಲ್ಲ ಶಿಸ್ತು, ಸ್ಲೋ ಎಲ್ಲ ವಿಚಾರದಲ್ಲಿ ಅನ್ನಿಸ್ತಾ ಇದೆ. ನೀವೇನೋ ಅಂದ್ಕೊಂಡಿದ್ದೀರಾ ಅದು ನಿಧಾನ ಆಗ್ತಾ ಇದೆ, ಸಿಗ್ತಾ ಇಲ್ಲ. ನಿಮ್ಮ ನೆಟ್ವರ್ಕಲ್ಲೂ ಅಷ್ಟೇ ತುಂಬ ಶಿಸ್ತಿನ ಗೆಳೆಯರು ಅಥವಾ ಪರಿಚಯ ಆಗೋರೆಲ್ಲ ತುಂಬ ಶಿಸ್ತಲ್ಲಿದ್ದಾರೆ. ಸೊ ನೀವು ಕೂಡ ಶಿಸ್ತನ್ನು ಅಳವಡಿಸ್ಕೊಂಡರೆ ಡೆಫಿನೆಟ್ಲಿ ಶನಿ ಮಹಾತ್ಮರು ನಿಮಗೆ ಅಂತಿಮವಾಗಿ ಒಳ್ಳೆಯ ಲಾಭಗಳನ್ನೇ ಕೊಡ್ತಾರೆ. ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಮಾರ್ಗಗಳನ್ನು ಕೊಡ್ತಾರೆ. ಹಿರಿಯ ಸಹೋದರನ ಒಂದು ಸಲಹೆ ತೆಗೆದುಕೊಳ್ಳಿ, ಅವರ ಶಿಸ್ತನ್ನು ನೀವು ಅಳವಡಿಸ್ಕೊಳ್ಳಿ. ಡೆಫಿನೆಟ್ಲಿ ಅದು ನಿಮ್ಮ ಕೆರಿಯರ್ಗೆ ಅಥವಾ ನಿಮ್ಮ ಒಂದು ವೈಯಕ್ತಿಕ ಜೀವನಕ್ಕೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇನ್ನು ಅದೇ ರೀತಿ 12ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿರೋದ್ರಿಂದ ಯಾರ್ಯಾರು ಈ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಾಗುತ್ತೆ. ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿದ್ದಾರೆ. ಸೊ ಧನಿಷ್ಠ ನಕ್ಷತ್ರ ಅದರ ಅಧಿಪತಿ ಕುಜ. ಸೊ ಕುಜ ನಿಮ್ಮ ಲಗ್ನಾಧಿಪತಿ. ಸೊ ಡೆಫಿನೆಟ್ಲಿ ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳು ತುಂಬ ಚೆನ್ನಾಗಿ ಕೈ ಹಿಡಿತದೆ. ಯಾಕೆಂದರೆ ಇದು 4ನೇ ಮನೆ. ಈ ವೆಹಿಕಲ್ಗೆ ಸಂಬಂಧಪಟ್ಟ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ವ್ಯವಹಾರಗಳು ಅದ್ಭುತವಾಗಿ ನಡೀತದೆ. ಬಟ್ 4ನೇ ಮನೆ, ಸೊ ಸುಖ ಸ್ಥಾನ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಅಥವಾ ಮನೆಯಲ್ಲಿ ನೆಮ್ಮದಿಯ ವಾತಾವರಣಗಳು ಕಡಿಮೆ ಆಗ್ಬೋದು. ಸೊ ಇದೆಲ್ಲದರ ಕಡೆ ಹೆಚ್ಚು ಗಮನ ಕೊಟ್ಟರೆ, ರಾಹು ಯಾರ್ಯಾರು ಇಂಟರ್ನೆಟ್ ಬೇಸ್ಡ್ ಈ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ, ವಿದೇಶಕ್ಕೆ ಕನೆಕ್ಟ್ ಆಗಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ರಾಹು ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಓವರಾಲ್ ನೋಡಿದಾಗ ಪಾಸಿಟಿವ್ ಆಗಿರುವ ವಿಚಾರಗಳು ತುಂಬ ಇವೆ. ಎಲ್ಲೆಲ್ಲಿ ನೆಗೆಟಿವ್ ಅಂತ ನಾವು ಹೇಳಿದ್ದೀವೋ ಅದರ ಕಡೆ ಹೆಚ್ಚು ಗಮನ ಕೊಟ್ಟು ಈ ಒಂದು ಜುಲೈ ತಿಂಗಳನ್ನು ನೀವು ನಿಭಾಯಿಸ್ಬಿಟ್ರೆ ಡೆಫಿನೆಟ್ಲಿ ಜೂನ್ಗಿಂತ ಜುಲೈ ತಿಂಗಳು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಓಕೆ, ಈಗ ಸದ್ಯಕ್ಕೆ ಮದುವೆಯ ವಿಚಾರಗಳು ಸ್ವಲ್ಪ ತಡ ಮಾಡೋದು ಒಳ್ಳೆಯದು, ಮಾತುಕತೆಯ ವಿಚಾರಗಳನ್ನು. ಯಾಕೆಂದರೆ ಲಗ್ನದಿಂದ 7ನೇ ಮನೆಯಲ್ಲಿ ಕುಜ ಇದ್ದಾರೆ. ಸೊ ಬರೋ ಪ್ರೊಫೈಲ್ಸ್ಗಳೆಲ್ಲ ಸ್ವಲ್ಪ ನಿಮಗಿಂತ ಹೆಚ್ಚು ಕೋಪಿಷ್ಠರೇ ಆಗಿರ್ತಾರೆ. ಸೊ ಹಾಗಾಗಿ ನೋಡಿ ಮಾಡಿ ಆಯ್ಕೆಗಳನ್ನು ಮಾಡ್ಕೊಳ್ಳಿ. ಇನ್ನು ಕೃಷಿಕರಿಗೆ 4ನೇ ಮನೆ ಧನಿಷ್ಠ ನಕ್ಷತ್ರದಲ್ಲಿ ರಾಹು ಇದ್ದಾರೆ. ಒಂದು ರೀತಿ ವೇಗ ಅಂತೂ ಇದೆ ನಿಮ್ಮ ಭೂಮಿಯಲ್ಲಿ ನೀವು ಮಾಡ್ತಾ ಇರುವ ಕೆಲಸಗಳಲ್ಲಿ. ಆದರೂ ರಾಹು ಸ್ವಲ್ಪ ಕೀಟ ಬಾಧೆಗಳನ್ನು ಕೊಟ್ಬಿಡ್ತಾರೆ. ಅದರಿಂದ ಒಂದಷ್ಟು ತೊಂದರೆಗಳಾಗ್ಬೋದು, ಅಥವಾ ನಿಮ್ಮ ಯಂತ್ರೋಪಕರಣಗಳೇ ಏನೋ ಒಂದು ರೀತಿ ಇದಕ್ಕಿದ್ದಂಗೆ ಹಾಳಾಗ್ಬೋದು. ಈ ಥರದ್ದೆಲ್ಲ ತೊಂದರೆಗಳು ರಾಹುವಿಂದ ಆಗುತ್ತೆ. ಅದೊಂದನ್ನು ಬಿಟ್ಟರೆ ಈ ಭೂಮಿಯಲ್ಲಿ ದುಡಿಯೋದಕ್ಕೆ ನೀವು ಸ್ವಲ್ಪ ಎನರ್ಜಿಯಿಂದ ಇರೋದಕ್ಕೆ ಡೆಫಿನೆಟ್ಲಿ 4ನೇ ಮನೆ ಸಪೋರ್ಟ್ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ 4ನೇ ಮನೆ ರಾಹು ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿಸ್ತಾ ಇದ್ದಾರೆ. ಸ್ವಲ್ಪ ಭ್ರಮೆಯಲ್ಲಿದ್ದೀರಾ, ನಿಮ್ಮ ಆಲೋಚನೆಗಳು ಎಲ್ಲೆಲ್ಲೋ ಹೋಗ್ತಾ ಇದೆ. ಎಲ್ಲನೂ ವಿದ್ಯೆಗೆ ತಂದು ಬಿಡಿ. ಸ್ವಲ್ಪ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ, ಟೆಕ್ನಾಲಜಿಯನ್ನು ಬಳಸ್ಕೊಳ್ಳಿ. ಆಗ ನಿಮ್ಮ ಒಂದು ಜ್ಞಾನಾರ್ಜನೆ ತುಂಬ ಚೆನ್ನಾಗಿ ಆಗುತ್ತೆ. ಓಕೆ, ಸೊ ಕೋರ್ಟ್ ವಿಚಾರಗಳಿಗೆ ಸೊ ಡೆಫಿನೆಟ್ಲಿ 6ನೇ ಮನೆ ಅಧಿಪತಿ 7ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ಪರವಾಗಿ ತೀರ್ಪುಗಳು ಖಂಡಿತ ಬರುತ್ತೆ. ವಿರೋಧಿಗಳನ್ನು ಖಂಡಿತ ಗೆಲ್ತೀರಾ. ಸೊ ಓವರಾಲ್ ಜುಲೈ ತಿಂಗಳು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.